ರಹಸ್ಯವಾದ ಗುಹೆ. ಒಂದಿನ ಮಿಟ್ಟು ಗಿಳಿ ಸುತ್ತಾಡ್ಕೊಂಡ್ ಬರೋಣ ಅಂತ ಡ್ರೀಮ್ ಲ್ಯಾಂಡ್ ಕಾಡಿಂದ ಹೊರಡುತ್ತೆ. ಅದು ಹೋಗ್ತಾ ಹೋಗ್ತಾ ಬ್ಲೂ ಲ್ಯಾಂಡ್ಗೆ ಹೋಗಿ ಸೇರ್ಕೊಳ್ಳುತ್ತೆ. ಸ್ವಲ್ಪ ತಾದ್ಮೇಲೆ ಒಂದು ಮರದ ಮೇಲೆ ಅದಕ್ಕೆ ಒಂದು ಮೇನ ಕುತ್ಕೊಂಡಿರೋದ್ ಕಾಣಿಸುತ್ತೆ. ಅದು ಕೂಡ ಅಲ್ಲೋಗಿ ಕುತ್ಕೊಳ್ಳುತ್ತೆ. ಹೆಲೋ ಮೇನಾ, ನನ್ನ ಹೆಸರು ಮಿಟ್ಟು. ನಿಮ್ಮ ಹೆಸರೇನು? ಮಿಟ್ಟು, ನನ್ನ ಹೆಸರು ಚಿಂಕಿ ಮೇನಾ. ನಾನ್ ಯಾವಾಗ್ಲೂ ನಿನ್ನಿಲ್ ನೋಡಿಲ್ಲ. ಬೇರೆ ಕಾಡಿಂದ ಬಂದಿದ್ಯಾ? ಹಾ, ಡ್ರೀಮ್ ಲ್ಯಾಂಡ್ ಇಂದ ಬಂದಿತ್ತು. ಒಂದ್ ಮಾತೇಳು, ದೊಡ್ಡ ಪಕ್ಷಿಗಳಿವೆ, ಮಕ್ಳಿಲ್ಲ ಯಾಕೆ? ಏನ್ ವಿಷಯ? ಟೈಮ್ ಬಂದಾಗ ನಿನಗೆ ಎಲ್ಲ ಗೊತ್ತಾಗುತ್ತೆ. ನೀನು ಸ್ವಲ್ಪ ದಿನ ಇಲ್ಲೇ ಇರ್ತೀಯ. ನನಗೆ ಸ್ನೇಹಿತರೇ ಇಲ್ಲ. ಅವತ್ತಿಂದ ಮಿಟ್ಟು ಮತ್ತೆ ಚಿಂಕಿ ಸೇರಿ ಅಲ್ಲೇ ಇರ್ತಿದ್ರು. ಒಂದಿನ ಚಿಂಕಿ ಒಂದು ಮೊಟ್ಟೆ ಇಡುತ್ತೆ. ಅದನ್ನ ನೋಡಿ ಮಿಟ್ಟು ತುಂಬಾ ಸಂತೋಷ ಪಡುತ್ತೆ. ಮಿಟ್ಟು, ಈಗ ನಿನಗೆ ನಿಜ ಹೇಳೋ ಸಮಯ ಬಂತು. ನಮ್ಮ ಈ ಕಾಡಲ್ಲಿ ಒಂದು ರಹಸ್ಯವಾದ ಗುಹೆ ಇದೆ. ಕಾಡಿನಲ್ಲಿರುವ ಯಾವ ಪಕ್ಷಿಯ ಮೊಟ್ಟೆಯಿಂದ ಮಗು ಹುಟ್ಟಿದ ತಕ್ಷಣ ಆ ಮಗು ಹಾರ್ಕೊಂಡು ಆ ಗುಹೆ ಒಳಗಡೆ ಹೋಗ್ಬಿಡುತ್ತೆ, ಮತ್ತೆ ವಾಪಸ್ ಬರಲ್ಲ. ಹಾಗಾದ್ರೆ ಯಾಕೆ ಯಾರು ಕೂಡ ಅದ್ರ ಒಳಗೋಗಲ್ಲ? ಎಷ್ಟೋ ಜಂತುಗಳು ಪ್ರಯತ್ನ ಪಟ್ವು, ಆದ್ರೆ ಯಾರ ಕೈಯಲ್ಲೂ ಏನು ಮಾಡಕ್ಕಾಗಲ್ಲ. ಆ ಗುಹೆ ಒಳಗಡೆ ಯಾರು ಹೋಗ್ಬೇಕಂತ ಆ ಗುಹೆ ಅನ್ಕೊಳತ್ತೋ ಅವ್ರ ಮಾತ್ರನೇ ಹೋಗಕ್ಕಾಗತ್ತೆ. ಅದ್ರಿಂದ ಯಾರು ಅದ್ರೊಳಗಡೆ ಹೋಗಕ್ಕೆ ಆಗಿಲ್ಲ. ಅದಕ್ಕೆ ಹೇಳ್ತಿದೀನಿ, ನಮ್ಮ ಮಗು ಹುಟ್ಟಕ್ಕಿಂತ ಮುಂಚೆ ಎತ್ಕೊಂಡು ಹೋಗ್ಬೇಡಿ ಇಲ್ಲಿಂದ. ನಾವ್ ಎಲ್ಗೋಗೋದು ಬೇಡ, ನಾವಿಲ್ಲೇ ಇರ್ಬೇಕು, ಮತ್ತೆ ನಮ್ ಮಗುನು ಇಲ್ಲೇ ಇರುತ್ತೆ. ಮಿಟ್ಟು ಚಿಂಕ್ಯು ಹೇಳಿರೋ ಮಾತನ್ನ ಕೇಳಿಲ್ಲ. ಅಲ್ಲೇ ಆ ಮೊಟ್ಟೆನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರುತ್ತೆ. ಒಂದಿನ ಆ ಮೊಟ್ಟೆಯಿಂದ ಮಗು ಆಚೆ ಬರುತ್ತೆ. ನೋಡಿ ಸಂತೋಷ ಪಡ್ತಾರೆ ಇಬ್ರು. ಮಿಟ್ಟು ಮತ್ತೆ ಚಿಂಕಿ ಮಾರನೇ ದಿನ ಅವರ ಮಗುವಾದ ಮಿನ್ನು ಜೊತೆ ಕುತ್ಕೊಂಡಿದ್ವು. ಆಗ ಸಡನ್ ಆಗಿ ಮಿನ್ನು ಹಾರೋದಕ್ಕೆ ಶುರು ಮಾಡುತ್ತೆ. ಅಮ್ಮ ಅಮ್ಮ, ನಾನ್ ಹೇಗ್ ಹಾರ್ತಾ ಇದ್ದೀನಿ? ಇದ್ ಹೇಗಾಗಕ್ ಸಾಧ್ಯ? ಒಂದೇ ದಿನದಲ್ಲಿ ನೀನ್ ಹೇಗ್ ಹಾರಾಡಕ್ ಸಾಧ್ಯ? ನಾನ್ ಹೇಳ್ದೆ ಅಲ್ವಾ ಇಲ್ಲಿಂದ ಹೋಗಿ ಅಂತ. ಮಿಟ್ಟು ಏನ್ ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಳಕ್ ಮುಂಚೆನೆ ಮುನ್ನು ಅಲ್ಲಿಂದ ಹಾರ್ಕೊಂಡ್ ಹೋಗ್ಬಿಡ್ತಾನೆ. ಮತ್ತೆ ಅವ್ರ ಅಪ್ಪ ಅಮ್ಮ ಇಬ್ರು ಹಿಂದ್ಗಡೆನೆ ಹೋಗ್ತಾರೆ. ಮುನ್ನು, ಆ ಸೈಡಿಗೆ ಹೋಗ್ಬೇಡ ಕಣೋ ನೀನು. ಅಮ್ಮ, ನಂಗ್ ಗೊತ್ತಾಗ್ತಾ ಇಲ್ಲ, ನಾನ್ ಆ ಕಡೆ ಹೋಗ್ತಾ ಇಲ್ಲ. ಆದ್ರೆ ಮುನ್ನು ಅವ್ರಿಗಿಂತ ವೇಗವಾಗಿ ಹಾರ್ಕೊಂಡು ಹೋಗ್ತಾ ಇರ್ತಾನೆ. ಅವ್ರಿಬ್ರ ಕೈಲಿ ಹತ್ರನೂ ಹೋಗಕ್ಕಾಗಿಲ್ಲ. ಅಮ್ಮ, ಕಾಪಾಡು. ಆಗ ಅವನು ಆ ಗುಹೆ ಒಳಗಡೆ ಹೋಗಿ ಮಾಯ ಆಗ್ಬಿಡ್ತಾನೆ. ಅವ್ರ ತಂದೆ ತಾಯಿ ಇಬ್ರು ಆ ಗುಹೆ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅವ್ರು ಇಬ್ರು ತುಂಬಾ ವೇಗವಾಗಿ ಹಿಂದ್ಗಡೆ ಬಂದು ಬಿದ್ಬಿಡ್ತಾರೆ. ಏನಾಗ್ತಿದೆ? ನಾನ್ ಯಾಕೆ ಒಳಗಡೆ ಹೋಗ್ಲಿಲ್ಲ? ಹಿಂಗ್ ನಡೆಯುತ್ತಂತಾನೆ ನಾನ್ ನಿಮಗೆ ಹೇಳಿದ್ದು, ದಯವಿಟ್ಟು ಮಗು ನೆತ್ಕೊಂಡು ಹೋಗ್ಬೇಡಿ ಅಂತ. ಆದ್ರೆ ನೀವ್ ಕೇಳಿಲ್ಲ. ಈಗ ನಮ್ ಮಗು ವಾಪಸ್ ಬರೋದಿಲ್ಲ. ಈ ಕಾಡಲ್ಲಿ ಯಾವುದೇ ಪಕ್ಷಿಗಳು ಮರಿಗಳನ್ನು ಹೊಂದಲ್ಲ. ಅದು ಒಂದು ದಿನ ಆದ ಕೂಡ್ಲೆ ನಮ್ಮ ಹತ್ರ ಬಂದ್ಬಿಡುತ್ತೆ. ನೀನ್ ಯಾರು? ಈ ಗುಹೆಯ ರಹಸ್ಯ ಏನು? ಯಾಕೆ ನಮ್ಮ ಮರಿಗಳು ಬೇಕು ನಿಂಗೆ? ನಮ್ಮ ಇಚ್ಛೆ ಇರೋ ಪ್ರಾಣಿಗಳು ಮತ್ತೆ ಸಿಂಹಗಳು ಮಾತ್ರ ಬರಕ್ ಸಾಧ್ಯ. ಈ ಗುಹೆಯ ರಹಸ್ಯ ಗೊತ್ತಾಗ್ಬೇಕು ಅಂದ್ರೆ ಆ ಸಿಂಹದ ಹತ್ರ ಹೋಗಿ ಆ ಸಿಂಹದಿಂದ ನಮ್ಮ ಮಗು ಕರ್ಕೊಂಡೋಗಿದ್ದಾನೆ. ಆದ್ರೆ ನಿಮ್ಮ ಮಕ್ಕಳು ಇಲ್ಲಿಗೆ ಬಂದೇ ಬರ್ತಾರೆ. ಅದನ್ ಕೇಳಿಸ್ಕೊಂಡು ಮಿಟ್ಟು ಮತ್ತೆ ಚಿಂಕಿ ಗೋಲ್ಡಿ ಹತ್ರ ಹೋಗ್ತಾರೆ. ನಾನು ಆ ಗುಹೆ ಒಳಗಡೆ ಹೋಗಲ್ಲ. ಆ ರಹಸ್ಯ ಕಂಡಿಡಿಯಕ್ಕಂತ ಹೋಗಿ ನನ್ನ ಜೀವ ನಂಗೆ ಕಳ್ಕೊಳಕ್ ಆಸೆ ಇಲ್ಲ. ಹೋಗಿ ಇಲ್ಲಿಂದ. ಗೋಲ್ಡಿ ಮಾತುಗಳನ್ನ ಕೇಳಿದ ತಕ್ಷಣ ಇಬ್ರು ಗಾಬರಿಯಿಂದ ಡ್ರೀಮ್ ಲ್ಯಾಂಡ್ ಕಾಡಿನ ರಾಜ ಆದ ಶೇರ್ ಹತ್ರ ಹೋಗ್ತಾರೆ. ಈ ವಿಷಯನ ಹಾಗಾದ್ರೆ ನಾನು ಆ ಗುಹೆ ಒಳಗಡೆ ಹೋಗ್ತೀನಿ, ಮತ್ತ ಆ ರಹಸ್ಯನ ಸಾಲ್ವ್ ಮಾಡ್ತೀನಿ. ಶೇರ್ ಖಾನ್ ಅವರಿಬ್ಬರ ಜೊತೆ ಗುಹೆ ಹತ್ರ ಹೋಗ್ತಾನೆ. ಮತ್ತೆ ಅವನು ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ನೋಡ್ತಾನೆ, ಅಲ್ಲಿ ಒಂದು ಸುಂದರವಾದ ಕಾಡಿರುತ್ತೆ. ಅಲ್ಲೇ ಮೇನಾ ಮತ್ತೆ ಗಿಳಿ ಕುತ್ಕೊಂಡು ಇರ್ತವೆ. ಅವರಿಬ್ರು ನೋಡೋದಕ್ಕೆ ತುಂಬಾನೇ ಸುಂದರವಾಗಿರ್ತಾರೆ. ನೀವು ನಮ್ಮ ಕಾಡಿನ ಪಕ್ಷಿಗಳ ಮರಿಗಳನ್ನ ಕತ್ಕೊಂಡ್ಬಂದು ನಮ್ಮ ಪಕ್ಷಿಗಳಿಗೆ ಯಾಕೆ ಸಮಸ್ಯೆ ಕೊಡ್ತಿದ್ದೀರಾ? ಈ ಗುಹೆಯ ರಹಸ್ಯ ಏನು? ನೀನ ಸಿಂಹ ಅಲ್ಲ, ಬೇರೆ ಯಾರೋ? ಹಾ, ನಾನ್ ಈ ಕಾಡಿನ ರಾಜ ಅಲ್ಲ. ನಾನ್ ಡ್ರೀಮ್ ಲ್ಯಾಂಡ್ ಇಂದ ಬಂದಿರೋದು. ಆದ್ರೆ ನೀನ್ ನನಗೆ ನಿನ್ ಸಮಸ್ಯೆನ ಹೇಳು. ಇದನ್ನ ರಹಸ್ಯ ಗುಹೆ ಅಂತ ಏನಕ್ಕಂತಾರಂದ್ರೆ ಇದ್ರಲ್ಲಿ ನಾವು ಮಾತ್ರನೇ ಜೀವಿಸಕ್ಕಾಗುತ್ತೆ. ನಮ್ಮನ್ ಬಿಟ್ರೆ ಇಲ್ಲಿ ಯಾರೂ ಜೀವಿಸಕ್ಕಾಗೋದಿಲ್ಲ. ಆದ್ರೆ ನಮ್ಮ ಆನೆ ಬರಹ ಏನಂದ್ರೆ ಇಲ್ಲಿಗೆ ಶೇರ್ ಮಾತ್ರ ಒಳಗಡೆ ಬರಕ್ಕೆ ಆಗುತ್ತೆ. ಒಂದಿನ ನಾವಿಬ್ರು ನಮ್ಮ ಮಗು ಜೊತೆ ಆಟಾಡ್ತಿದ್ವಿ. ಆಗ ಒಳಗಡೆ ಒಂದು ಶೇರ್ ಬಂದ. ಅವನಿಗೆ ನನ್ನ ಮಗು ನೋಡಿ ಇಷ್ಟ ಆಯ್ತು. ಅವನು ನನ್ ಮಗುನ ಎತ್ಕೊಂಡು ಹೋಗ್ಬಿಟ್ಟ. ನಾವೀ ಗುಹೆಯಿಂದ ಆಚೆ ಹೋಗಕ್ಕೂ ಆಗಲ್ಲ, ಅದ್ರಿಂದ ಅವನನ್ನ ತಡೆಯಕ್ಕೂ ಆಗಿಲ್ಲ. ಅವಾಗಿಂದ ಅವ್ರ ಕಾಡಲ್ಲಿರುವ ಎಲ್ಲ ಮಕ್ಕಳನ್ನ ನಾವು ಆಕ್ರಮಣೆ ಮಾಡ್ತಿದೀವಿ. ಇದು ನೀವು ಮಾಡ್ತಿರೋದು ಸರಿಯಲ್ಲ.
ನಮ್ಮ ಮಗು ವಾಪಸ್ ಬರೋದಿಲ್ಲ. ಆದ್ರಿಂದ ಆ ಕಾಡಲ್ಲಿರುವ ಯಾವ ಪಕ್ಷಿಯ ಮಗುನು ಅವ್ರ ಅಪ್ಪ ಅಮ್ಮ ಜೊತೆ ಇರಬಾರ್ದು. ಅದನ್ನ ಕೇಳಿಸ್ಕೊಂಡು ಶೇರ್ ಅಲ್ಲಿಂದ ಹೋಗ್ಬಿಡ್ತಾನೆ. ಮತ್ತೆ ಎಲ್ಲಾ ಜಂತುಗಳನ್ನು ಕರ್ಕೊಂಡು ಗೋಲ್ಡಿ ಹತ್ರ ಹೋಗ್ತಾನೆ. ಮತ್ತೆ ನಡೆದ ಎಲ್ಲಾ ವಿಷಯನೂ ಅವ್ರ ಹತ್ರ ಹೇಳ್ತಾನೆ. ಗೋಲ್ಡಿ, ನೀನ್ ಮಾಡಿರೋದಕ್ಕೆ ಇಡೀ ಸಮಸ್ಯೆನೇ ಕಾಡಿಗಿದೆ. ಒಂದು ಗಿಳಿಯ ಮರಿಯನ್ನ ತಿನ್ನೋವಷ್ಟು ಕೆಳಗ್ ಬಿದ್ದೋದ್ಯಾ ನೀನು? ಹಾಗಲ್ಲ ಶೇರ್ ಖಾನ್, ನನ್ನ ಚಿಕ್ಕಮ್ಮನಿಗೆ ಗಿಳಿಯೊಂದು ಬೇಕಿತ್ತು. ಅವ್ರು ಹೇಳಿದ್ರು ನಮ್ಮ ಕಾಡಿನ ಚಂದವಾದ ಗಿಳಿನ ಅವ್ರ ಹತ್ರ ಕಳಿಸ್ಬೇಕು ಅಂತ. ಅದಕ್ಕೆ ನಾನು ಅಲ್ಲಿ ಒಳಗಡೆ ಹೋಗಿದ್ದೆ ಗೊತ್ತಾ. ಅವರ ಮಗು ನಂಗೆ ಇಷ್ಟ ಆಯ್ತು. ಹಾಗಾದ್ರೆ ಅದೆಲ್ಲಿದೆ ಈಗ? ಅದನ್ನ ಗೂಡಲ್ಲಾಕಿ ನಾನು ಚಿಕ್ಕಮ್ಮನ್ ಕಾಡಿಗೆ ಕಳ್ಸಿದ್ದೀನಿ. ಇವತ್ ಸಂಜೆ ಒಳಗಡೆ ಆ ಗಿಳಿನ ತಕೊಂಡು ಗುಹೆ ಹತ್ರ ಬಾ, ಇಲ್ಲ ಅಂದ್ರೆ ನಿನ್ನ ಜೊತೆ ಹೋರಾಡ್ಬೇಕಷ್ಟೇನೆ. ಮತ್ತೆ ಗೋಲ್ಡಿ ಸಾಯಂಕಾಲ ಆಗಕ್ಕಿಂತ ಮುಂಚೆನೆ ಅವ್ರ ಮಗುನ ಎತ್ಕೊಂಡು ಗುಹೆ ಹತ್ರ ಬರ್ತಾನೆ. ಮೋಂಟು, ಈ ಗಿಳಿನ ಬಿಟ್ಬಿಡು. ಅದನ್ ಕೇಳಿ ಮೋಂಟು ಕೋತಿ ಆ ಪಂಜರವನ್ನು ತೆಗೆಯುತ್ತೆ. ಮಗು ಆಚೆ ಬರುತ್ತೆ. ಗೋಲ್ಡಿ, ಈ ಮಗು ಜೊತೆಗೆ ನೀನ್ ಒಳಗಡೆ ಹೋಗಿ ಇದರ ಅಪ್ಪ ಅಮ್ಮನ ಹತ್ರ ಕ್ಷಮೆ ಕೇಳ್ಬೇಕು. ನೀನ್ ಹೇಳ್ದಾಗೇನೆ ಶೇರ್ ಖಾನ್. ಗೋಲ್ಡಿ ಗಿಳಿಯ ಜೊತೆ ಆ ಗುಹೆ ಒಳಗಡೆ ಹೋಗುತ್ತೆ. ಗಿಳಿ ಮತ್ತೆ ಮೇನಾ ಮಗುನ ನೋಡಿ ತುಂಬಾ ಸಂತೋಷ ಪಡ್ತಾರೆ. ಮತ್ತೆ ಮಗು ಕೂಡ ಅವ್ರ ಅಪ್ಪ ಅಮ್ಮನ ನೋಡಿ ತುಂಬಾನೇ ಸಂತೋಷ ಪಡುತ್ತೆ. ನನ್ನನ್ನ ಕ್ಷಮಿಸ್ಬಿಡ್ಬೇಕು ನೀವಿಬ್ರು. ನಾನು ನಿಮ್ ಜೊತೆ ಸರಿಯಾಗಿ ಮಾಡಿಲ್ಲ. ದಯವಿಟ್ಟು ನನ್ನ ಕಾಡಿನ ಪಕ್ಷಿಗಳನ್ನ ಬಿಟ್ಬಿಡಿ. ನಾವ್ ನಿಮ್ಮನ್ನ ಕ್ಷಮಿಸಿದೀವಿ ಗೋಲ್ಡಿ. ಈ ಮಕ್ಕಳನ್ನ ಕೂಡ ನಾವು ಬಿಟ್ಬಿಡ್ತೀವಿ. ಯಾಕಂದ್ರೆ ನಮಗೆ ಗೊತ್ತು ಒಂದು ಅಪ್ಪ ಅಮ್ಮ ಮಗುನ ಕಳ್ಕೊಂಡ್ರೆ ಎಷ್ಟು ಕಷ್ಟ ಪಡ್ತಾರೆ ಅಂತ. ಸ್ವಲ್ಪ ತಾದ್ಮೇಲೆ ಗೋಲ್ಡಿ ಮಕ್ಕಳನ್ನ ಕರ್ಕೊಂಡು ಗುಹೆಯಿಂದ ಆಚೆ ಬಂದ್ಬಿಡ್ತಾನೆ. ಮಿಟ್ಟು, ಚಿಂಕಿ ಮತ್ತೆ ಇನ್ನು ಬೇರೆ ಪಕ್ಷಿಗಳು ಅವ್ರವ್ರ ಮಕ್ಕಳನ್ನ ನೋಡಿ ಸಂತೋಷ ಪಡ್ತವೆ. ಒಳ್ಳೇದ್ ಮಾಡಿದ್ಯಾ ಗೋಲ್ಡಿ. ಇನ್ ಮುಂದೆ ಹೀಗೆ ಒಳ್ಳೆ ರಾಜನಾಗಿರು. ಇಂಥ ತಪ್ಪುಗಳನ್ನ ಮಾಡ್ಬೇಡ ನೀನು. ಮತ್ತೆ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ. ಅವತ್ತಿಂದ ಆ ಕಾಡಿನಲ್ಲಿ ಎಲ್ಲಾ ಪಕ್ಷಿಗಳು ತುಂಬಾ ಸಂತೋಷವಾಗಿ ಅವರ ಮಕ್ಕಳ ಜೊತೆ ಜೀವಿಸ್ತಾ ಇದ್ವು.